Borrowers trapped, AFPIF warns of debt crisis in India. India is heading towards a borrower's debt crisis, the All India Federation of Borrowers and Farmers, AFBIF, has warned. At a press meet in Bengaluru, the federation said that 75 crore Indians, from farmers and students to MSMEs and entrepreneurs, are being pushed to the brink by crushing interest rates and legal harassment. Our interest rates are 400-600% higher than other countries. How can small businesses survive? Borrowers are losing everything while banks celebrate record profits, said Sri Dayanand, former MLC and chairman and MD of AFPIF. Laws meant for resolution are becoming weapons. The AFPIF pointed to the misuse of the Insolvency and Bankruptcy Code, IBC, and the practice of declaring loans as NPAs within just 90 days. According to the Federation, this has led to viable companies being liquidated prematurely, with their assets sold off at throwaway prices. Borrowers are also facing multiple recovery cases in DRT, NCLT, and courts. Investigative agencies used for intimidation. No single window mechanism for resolution. These steps are not solving the problem, they are destroying livelihoods and weakening India's economy, the Federation said. The body demanded immediate reforms, including bringing lending rates in line with global standards, extending the NPA timeline beyond 90 days, protecting farmers, MSMEs, transporters, and students from harsh recovery actions, ensuring fair valuation of assets before liquidation. A nation that crushes its borrowers cannot build a strong economy. Reform is no longer optional, it is urgent, Dayanand warned. ಫ್ರಾಡ್ ಕೇಸನ್ನು ಮುಚ್ಚಾಗಿ ಆ ಟೈಮ್ನಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ, ಕಾನೂನು ವಿರುದ್ಧವಾಗಿ ಆಗಿ ಹೋಗ್ತಾರೆ, ಅದಕ್ಕೂ ಕೂಡ ಕೆಲವು ಎಕ್ಸಾಂಪಲ್ಸನ್ನು ಈಗ ನಾನು ವಿಚಾರಕ್ಕೆ ಬರ್ತೇನೆ. ಮೊದಲನೇದಾಗಿ ನಾನು ಮಾನ್ಯ ಬೆಂಡಳ್ಳಿಯವರು, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಮತ್ತು DRTಯ ನಿವೃತ್ತ ಚೇರ್ಮನ್ರು, ಮತ್ತು ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋವರ್ ಫೆಡರೇಷನ್ನ ಲೀಗಲ್ ಕಮಿಟಿ ಚೇರ್ಮನ್, ಅವರಿಗೆ ನಾನು ಹೃತ್ಪೂರ್ವಕವಾಗಿ ಈ ಒಂದು ಸಭೆಗೆ ಸ್ವಾಗತವನ್ನು. ಹಾಗೆಯೇ ಗಜರಾಜ್ ಅವರು, ಅರ್ಕ್ಲೆ ಸ್ಪೋರ್ಟ್ಸ್ ಅಂತೇಳಿ ಅವೆಲ್ಲ ಕೇಳಿರ್ಬೋದು, ಜಿಮ್ ಎಕ್ವಿಪ್ಮೆಂಟ್ಸು, ಅವರು ಕೂಡ ಇದರಲ್ಲಿ ಒಂದು ಸಫರರು. ಇವತ್ತು ಈ ಒಂದು ಆಲ್ ಇಂಡಿಯಾ ಫೆಡರೇಷನ್ನ ಬಾರೋವರ್ ಫೆಡರೇಷನ್ನ ಡೈರೆಕ್ಟರ್ ಆಗಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು. 2024 ನಾನು ಈಗಾಗಲೇ ಹೇಳಿದ ಕಾರಣಕ್ಕಾಗಿ ನಮ್ಮ ಬೆಂಗಳೂರು ಸಾಗರ ಒಂದು ಕ್ಲೋಸ್ ಸ್ಥಾನದಲ್ಲಿ ಈ ಒಂದು ಫೆಡರೇಷನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಇದನ್ನು ಯಾವ ರೀತಿ ಫೆಡರೇಷನ್ ಮಾಡಬೇಕು, ಇದು ಒಂದು ರಾಜ್ಯಕ್ಕೆ ಸೀಮಿತ ಆಗಬೇಕಾ, ದೇಶಕ್ಕೆ ಸೀಮಿತ ಆಗಬೇಕಾ ಅನ್ನುವಂಥ ವಿಚಾರ ಸುಮಾರು 1 ವರ್ಷ ಚರ್ಚೆ ಬಂದಿದೆ. ಕಡೆಗೆ ಇದು ಬರೀ ರಾಜ್ಯದ ವಿಚಾರ ಅಲ್ಲ, ಇಡೀ ದೇಶದಲ್ಲಿ ಇವತ್ತು 75 ಕೋಟಿ ಜನ ಇದರಲ್ಲಿ ಸಫರಸ್ ಇದ್ದಾರೆ. ಎಲ್ಲರಿಗೂ ಕೂಡ ನಾವು ಒಂದು ನ್ಯಾಯ ಕೊಡಬೇಕು, ಯಾಕಂದರೆ ಇದು ಕಾಮನ್ ಲಾ. ಹಾಗಾಗಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಕಾನೂನಲ್ಲಿ ತಿದ್ದುಪಡಿಗಳಾಗಬೇಕಾಗಿರೋದ್ರಿಂದ ಇದನ್ನು ಇಡೀ ದೇಶಕ್ಕೆ ಅಪ್ಲೈ ಆಗಬೇಕಾದ್ರೆ ಇದು ನ್ಯಾಷನಲ್ ಲೆವೆಲಲ್ಲಿ ರಿಜಿಸ್ಟರ್ ಆಗಬೇಕು ಅಂತೇಳಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಮಾಡಿ, ಇದು ಸೆಕ್ಷನ್ 8 ಕಂಪನಿ. ಸೆಕ್ಷನ್ 8 ಕಂಪನಿ ಅಂತ ಹೇಳಿದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ನಥಿಂಗ್ ಲೈಕ್ ಎನಿ ಕೋಆಪರೇಟಿವ್ ಸೊಸೈಟಿ ಅಂದರೆ ಅದಕ್ಕೆ ಬರೀ ಸ್ಟೇಟ್ ಜೂರಿಸ್ಡಿಕ್ಷನ್ ಮಾತ್ರ ಇರ್ತದೆ. ಹಾಗಾಗಿ ಇದು ನ್ಯಾಷನಲ್ ಲೆವೆಲಲ್ಲಿ ಫೆಡರೇಷನ್ ಆಗಿ ಇದು ಮಾಡಿದ್ವಿ. ಯಾವ ಥರ ಸೊಸೈಟಿ ಟ್ರಸ್ಟ್ ಇದೆ ಅದೇ ಥರ ದಿಸ್ ಎ ಟ್ರಸ್ಟ್. ಕಂಪ್ನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆದರೂ ಕೂಡ ಇದೊಂದು ಟ್ರಸ್ಟ್ ಆಗಿ ಫೆಡರೇಷನ್ ರಿಜಿಸ್ಟರ್ ಆಗಿದೆ. ಮತ್ತು ಇದರ ಆಫೀಸು ನಮ್ಮ FKCC, ಯಾಕೆಂದರೆ ಮೈಸೂರು ಬ್ಯಾಂಕು SBI ಹೆಸರು ಹೇಳೋಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗ್ತದೆ, ಅಷ್ಟು ಅನ್ಯಾಯ ಆಗಿದೆ. ಹಾಗಾಗಿ FKCC ಅಂದರೆ ಓಲ್ಡ್ ಕಿಡ್ಸ್ ಕ್ಯಾಂಪ್, ನಮ್ಮ ಓಲ್ಡ್ ಕಿಡ್ಸ್ ಕ್ಯಾಂಪ್ ಏನಿತ್ತು ಅದರಲ್ಲಿ 4ನೇ ಫ್ಲೋರಲ್ಲಿ ಇದರ ಆಫೀಸ್ ಕಚೇರಿ ಇದೆ. ಅಲ್ಲಿ ಸುಮಾರು ಒಂದು 40 ಜನ ಟೆಕ್ ಟೀಮು ಮತ್ತು ಬರತ್ತೆಲ್ಲ ಟೆಕ್ ಟೀಮ್ ಆಗಿ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಎಲ್ಲ ಅಪ್ಲಿಕೇಶನ್ ಮಾಡ್ತಾರೆ. ಇದಕ್ಕೆ ಪೂರ್ಣವಾದ ಒಂದು ಟೀಮನ್ನು ರೆಡಿ ಮಾಡಿ 1 ವರ್ಷದಿಂದ ಎಲ್ಲ ಟ್ರೈನ್ ಮಾಡ್ತೀವಿ ಯಾವ ರೀತಿ ಕೆಲಸ ಮಾಡಬೇಕು. ಬಾರೋವರ್ಗೆ ಏನಂತ ಹೇಳಿದ್ರೆ, ಬಾರೋವರ್ ಇವತ್ತು ಒಂದು ದಿನಕ್ಕೆ 48 ಜನ ರೈತರು, ನೀವು ರೆಫರೆನ್ಸು ಪೇಜ್ ನಂಬರ್ 4 ಫಸ್ಟ್ ಲೈನಲ್ಲೇ ಇದೆ.
banks often deny timely and adequate credit of farmers, forcing them towards the debit to ಕ್ಷಮಿಸ